ಇದ್ವಿ. ಒಬ್ಬರು ಕೋಲ್ಪೆಯವರು ಬರಲಿಲ್ಲ ನಮ್ಮನ್ನು ಎತ್ತಲಿಕ್ಕೆ ಅಥವಾ ನಮಗೆ ಒಂದು ಸಹಾಯ ಮಾಡಲಿಕ್ಕೆ. ಒಬ್ಬರೇ ಕೋಲ್ಪೆಯವರು ಬರಲಿಲ್ಲ. ಯಾಕೆ? ಎಲ್ಲಿ ಮನುಷ್ಯತ್ವ ಇಲ್ಲದ ಇರುವವರು ಯಾಕೆ ಇರಬೇಕು? ಇಷ್ಟೊಂದು ಕ್ರೂರವಾಗಿ ಹೊಡೆದಿದ್ದಾರಲ್ವಾ, ಹೇಗೆ ಮನಸ್ಸು ಬರ್ತದೆ? ಅವರಿಗೂ ಹೆಂಡತಿಯರಿಲ್ವಾ, ಅಕ್ಕ ತಂಗಿಯರಿಲ್ವಾ, ಅಮ್ಮ ಇಲ್ವಾ? ಈ ಥರ ಹೊಡಿಬೇಕು ಅಂದರೆ ನನಗೆಂತ ಯಾವುದೇ ಪರ್ಸ್ನಲ್ ದ್ವೇಷಗಳಾಗಲಿ ಏನೂ ಇರಲಿಲ್ಲ. ಜಸ್ಟ್ ಬಿಕಾಸ್ ಆಫ್ ನನ್ನ ಮನೆಗೆ ನನ್ನ ಬ್ರದರ್ ಇನ್ ಲಾ ಮತ್ತು ಮದರ್ ಇನ್ ಲಾ ಬಂದದ್ದು ಅವರಿಗೆ ಆಗಲಿಲ್ಲ. ವೈ? ನಾಳೆ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ. ವೇರ್ ಇಸ್ ದಿ ಇಂಡಿಪೆಂಡೆನ್ಸ್? ಯಾಕೆ ಈ ಥರ ಮಾಡ್ತಿದ್ದಾರೆ? ಇದನ್ನು ಕ್ವೆಶನ್ ಮಾಡಲಿಕ್ಕೆ ಹೋದವರಿಗೆ ಬೆದರಿಕೆ ಹಾಕ್ತಿದ್ದಾರೆ. ಆ್ಯಂಡ್ ನಾನು FIR ಕಂಪ್ಲೇಂಟ್ ಮಾಡಿದ್ದೀನಿ. FIR ಅಲ್ಲಿ ಪುತ್ತೂರು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನಲ್ಲಿ ನಾನು FIR ಫೈಲ್ ಮಾಡಿದ್ದೀನಿ. FIR ಅಲ್ಲಿ ಕೂಡ ಅಷ್ಟೇ ಸೆಕ್ಷನ್ಸ್ ಹಾಕಲಿಲ್ಲ. ಸೆಕ್ಷನ್ಸ್ ಯಾವ ಥರ ಹಾಕಿದ್ದಾರೆ ಅಂದರೆ ಗುಂಪಲ್ಲಿ ಹೊಡೆದದ್ದು ಆ ಥರ ಹಾಕಿದ್ದಾರೆ. ನೋ, ದಿಸ್ ಈಸ್ ಅ ಪರ್ಸನಲ್ ಅಟ್ಯಾಕ್. ಪ್ರೈವೇಟ್ ಪಾರ್ಟ್ ಇಬ್ಬರು ಅಂದರೆ 16 years ಓಲ್ಡ್ ನನ್ನ ಸಿಸ್ಟರ್ನ ಪ್ರೈವೇಟ್ ಪಾರ್ಟಿಗೆ ಹೊಡೆದಿದ್ದಾರೆ. ಶಿ ಈಸ್ ಅ ಮೈನರ್. ಆ್ಯಂಡ್ ಆಲ್ಸೋ ನಂದು ಪ್ರೈವೇಟ್ ಪಾರ್ಟಿಗೆ ಹೊಡೆದಿದ್ದಾರೆ. ತುಂಬ ಗಾಯ ಆಗಿದೆ. ನೀವು ಬೇಕಾದರೆ ಡಾಕ್ಟರ್ಸ್ ರಿಪೋರ್ಟ್ ನೋಡ್ಬೋದು. ಈ ಥರ ಅನ್ಯಾಯವಾಗಿ ಕ್ರೂರವಾಗಿ ಹೊಡೆದಿರೋದನ್ನು ಕ್ವೆಶನ್ ಮಾಡಲಿಕ್ಕೆ ಹೋಗುವಾಗ ಯಾಕೆ ಯಾರು ಕ್ವೆಶನ್ ಮಾಡ್ತಿಲ್ಲ? ಮಾಡಿದವರನ್ನು ಯಾಕೆ ಬಿಡ್ತಿಲ್ಲ? ಈಗ ಸೋಷಿಯಲ್ ಮೀಡಿಯಾದಲ್ಲಿ 1-2-3 ಕ್ವೆಶನ್ ಮಾಡ್ತಿದ್ದಾರೆ. ಅವರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ನೀವು ನನ್ನನ್ನು ಒಂದು ಸಿಸ್ಟರ್ ಅಂದರೆ ಇಫ್ ಇನ್ ಕೇಸ್ ನನ್ನ ಪ್ಲೇಸಲ್ಲಿ ನಿಮ್ಮ ಸಿಸ್ಟರ್, ನಿಮ್ಮ ಮಗಳು, ನಿಮ್ಮ ಹೆಂಡತಿ ಅಥವಾ ನೀವು ಪ್ರೀತಿಸುವ ಯಾರಾದರೂ ಆಗಿದ್ರೆ ನೀವು ಹೀಗೆ ಬಿಡ್ತಿದ್ರಾ? ನಾನು ಮತ್ತು ನನ್ನ ತಂಗಿ ಈಗ 2 ದಿವಸ ಆಯಿತು ಎಮರ್ಜೆನ್ಸಿ ವಾರ್ಡಿಂದ ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದೇವೆ. ನಮಗೆ ಈಗ ಉಸಿರುಗಟ್ಟ ಉಂಟು ಎದೆಗೆ ಹೊಡೆದ ಹೊಡೆತಕ್ಕೆ. ನಮಗೆ ಜಸ್ಟಿಸ್ ಯಾರು ಕೊಡ್ತಾರೆ? ಯಾರು ಇದಕ್ಕೆ ಹೊಣೆಗಾರಿಕೆ ತಗೊಳ್ತಾರೆ? ನಮಗೀಗ ಪೊಲೀಸರು ಕರೆಕ್ಟ್ ರೆಸ್ಪಾನ್ಸ್ ಕೊಡಬೇಕು. ಇದಕ್ಕೆ ಪೊಲೀಸರು ನಮಗೆ ಒಂದು ರೆಸ್ಪಾನ್ಸ್ ಕೊಡಬೇಕು. ಮತ್ತು ನಮಗೆ ನಾವು ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವೋ ಅದಕ್ಕೆ ಪ್ರಕಾರವಾಗಿ ಸೆಕ್ಷನ್ಸ್ ಹಾಕಬೇಕು. ಆ್ಯಂಡ್ ಆಲ್ಸೋ ಮೈ ಸಿಸ್ಟರ್ ಈಸ್ ಅ ಮೈನರ್. ಶಿ ಈಸ್ 16 years ಓಲ್ಡ್. ಅವಳಿಗೆ ಅಷ್ಟು ಕ್ರೂರವಾಗಿ ಹೊಡೆಯುವಾಗ ನೀವು ಥಿಂಕ್ ಮಾಡಿ, ನಮ್ಮ ಪ್ಲೇಸಲ್ಲಿ ನಿಮ್ಮ ಸಿಸ್ಟರ್ಸ್ ಯಾರಾದರೂ ಇದ್ದಿದ್ರೆ ನೀವು ಈ ಥರ ಸುಮ್ಮನೆ ಬಿಡ್ತಿದ್ರಾ? ಪ್ಲೀಸ್ ರೈಸ್ ಯುವರ್ ವಾಯ್ಸ್. ನಾಟ್ ಬಿಕಾಸ್ ವಿ ಆರ್ ಸಫರಿಂಗ್. ಇವತ್ತು ನಾವು, ನಾಳೆ ನೀವು ಯಾರಾದ್ರೂ ಆಗಿದ್ರೆ ಏನು ಮಾಡ್ತಿದ್ರಿ? ಪ್ಲೀಸ್ ರೈಸ್ ಯುವರ್ ವಾಯ್ಸ್. ಪ್ಲೀಸ್, ವಿ ರಿಕ್ವೆಸ್ಟ್ ಯು. ವಿ ವಾಂಟ್ ಜಸ್ಟಿಸ್.